ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯಶು. ತುಂಬ ದಿನದ ನಂತರ ನಾನು ಈ ರೀತಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಸುಮಾರು ದಿನದ ಹಿಂದೆ ಮೈಸೂರು ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಲ್ಲಿ ನಾನು ಮಾಮೂಲಿ ನಾರ್ಮಲ್ ಆಗಿ ಪ್ರತಿ ವರ್ಷ ಹೋಗ್ತಾ ಇರ್ತೀನಿ. ಸುಮಾರು ನನ್ನ ಪರ್ಸ್ನಲಿ ಏನೇನು ಬೇಕು ಐಟಮ್ನ ಪರ್ಚೇಸ್ ಮಾಡ್ತಿದ್ದೆ. ಆದರೆ ಈ ಸಲ ಹೋದಾಗ ಫುಲ್ ಮೈಸೂರು ಸ್ಯಾಂಡಲ್ ಐಟಮ್ನೇ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಕಾರಣ ಇಷ್ಟೇ, ಅವ್ರಿಗೆ ಎನ್ಕರೇಜ್ ಮಾಡೋಣ ಅಂತ. ಮನೇಲೂ ಸುಮಾರು ಐಟಮ್ ಖಾಲಿಯಾಗಿತ್ತು. ಆದ್ದರಿಂದ ನಮ್ಮ ದೇಶದ್ದು ನಮ್ಮ ರಾಜ್ಯದ ಐಟಮ್ಸ್ಗೆ ನಾವು ಒಂದು ಸ್ವಲ್ಪ ಬೆಲೆ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಈ ಐಟಮ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇದು ಮೈಸೂರು ಡಿಟರ್ಜೆಂಟ್ ಪೌಡರು. ನಾನು ಇದೇ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು. ಇದು 100 ರೂಪಾಯಿ 1 kgಗೆ. ಮಾಮೂಲಿ ನಾವು ಏನು ಕೊಡ್ತೀವಿ ಬೇರೆ ಡಿಟರ್ಜೆಂಟ್ ಪೌಡ್ರಿಗೆ ಅದೇ ಇದೆ ಇದು ರೈಟು. ನೆಕ್ಸ್ಟು ಇದು ಅಗರಬತ್ತಿ, ಮೈಸೂರು ಸ್ಯಾಂಡಲ್ ಅಗರಬತ್ತಿ. ಇದು ಒಂದಕ್ಕೆ 55 ರೂಪಾಯಿ. ನಾವು ಇದನ್ನು ಒಂದು 6 ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಪರ್ಫ್ಯೂಮ್ ಮಾತ್ರ. ಇದು ಮೈಸೂರು ಸ್ಯಾಂಡಲ್ ಬಾತ್ ಸೋಪು. ಇದು 3 ಕಲರ್ ಬಿಟ್ಟಿದ್ದಾರೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಪಿಂಕ್, ವೈಟ್ ಮತ್ತು ಕ್ರೀಮ್ ಕಲರಲ್ಲಿ ಬಿಟ್ಟಿದ್ದಾರೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ರೇಟ್ ಬಂದು 220 ರೂಪಾಯಿ. ಸಾಮಾನ್ಯವಾಗಿ ನಾನು ಅನ್ಕೋತೀನಿ ನಾನು ಸೇರಿ ಯಾರು ಈ ಥರ ಮೈಸೂರು ಸ್ಯಾಂಡಲ್ ಐಟಮ್ನ ಇಷ್ಟೊಂದು ಯೂಸ್ ಮಾಡಿರಲ್ಲ ಅಂತ. ಯೂಸ್ ಮಾಡಿದರೆ ಒಂದು ಟೈಮ್ ಯೂಸ್ ಮಾಡಿರ್ತೀರಾ ಅಷ್ಟೇ. ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ದೇಶದ್ದು ನಮ್ಮ ರಾಜ್ಯದ ಐಟಮ್ಸ್ನ ಆದಷ್ಟು ಹೆಚ್ಚಾಗಿ ಪರ್ಚೇಸ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಎನ್ಕರೇಜ್ ಕೊಡಬೇಕು ಅಂತ. ಈ ಸೋಪ್ ಮೇಲೆ ಸೀಲ್ ಕೂಡ ಹಾಕಿದ್ದಾರೆ ನೋಡಿ, ಕರ್ನಾಟಕದ್ದು. ಈ ಸೀಲ್ ಕೂಡ ಹಾಕಿದ್ದಾರೆ. ನಾವು ಬೇರೆ ಸೋಪು ಬೇರೆ ಕ್ರೀಮ್ ತಗೊಂಡಾಗ ಆ ಫೀಲ್ ಬರಲ್ಲ. ಇದನ್ನು ನಾನು ಓಪನ್ ಮಾಡಿದಾಗ ಒಂಥರ ಫೀಲ್ ಆಯಿತು. ನಮ್ಮದೇ ಸ್ವಂತದ ಬಳಕೆ ಮಾಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತು. ಮತ್ತೊಂದು ಸೋಪ್ ತೊಗೊಂಡ್ವಿ. ನೋಡಿ, ಇದೆಲ್ಲ ಕ್ರೀಮ್ ಕಲರೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಮೆಲ್ ಮಾತ್ರ. ಇದು ರೈಟ್ ಬಂದು 243 ರೂಪಾಯಿ. ಚೆನ್ನಾಗಿದೆ ಪರ್ಫ್ಯೂಮ್ ಮಾತ್ರ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟು ಇದು ಧೂಪಮು. ನಾವು ಬೇರೆದೆಲ್ಲ ಯೂಸ್ ಮಾಡ್ತೀವಿ. ಇದು ಮೈಸೂರು ಸ್ಯಾಂಡಲ್ ಧೂಪಮು. ಇದು ಒಂದಕ್ಕೆ 30 ರೂಪಾಯಿ. ಇದು ಕೂಡ ಚೆನ್ನಾಗಿದೆ. ಇದು 1 ಲೀಟರ್ಗೆ 130 ರೂಪಾಯಿ. ನಾವು ಬೇರೆದು ತೊಗೊಂಡಾಗ ಇದೇ ರೇಟ್ ಇರುತ್ತೆ ಅನಿಸುತ್ತೆ. ಹೆಚ್ಚಾಗೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ, ಎಲ್ಲರೂ ಎನ್ಕರೇಜ್ ಮಾಡಿ. ಆದಷ್ಟು ನಮ್ಮ ರಾಜ್ಯದ್ದು ನಮ್ಮ ದೇಶದ ಐಟಮ್ನ ಯಾವ ಕಂಪ್ನಿ ಮಾಡ್ತಾ ಇದ್ದಾರೆ ಅವ್ರಿಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಆ ಕಾರಣಕ್ಕೆ ಇದನ್ನೆಲ್ಲ ಐಟಮ್ನ ಪರ್ಚೇಸ್ ಮಾಡಿದ್ದು. ಮನೆಯಲ್ಲೂ ಸುಮಾರು ಐಟಮ್ ಖಾಲಿಯಾಗಿತ್ತು. ನಾವು ಎಕ್ಸಿಬಿಷನ್ಗೆ ಹೋದಾಗ ನಾರ್ಮಲಿ ಬೇರೆ ಐಟಮ್ನೆಲ್ಲ ತೊಗೋತಾ ಇರ್ತೀವಿ. ಆದರೆ ಇದನ್ನೆಲ್ಲ ನೋಡಿದಾಗ ನಾವು ಅದನ್ನೇ ಮಾತಾಡಿಕೊಂಡು ಇಲ್ಲ ಈ ಐಟಮ್ನ ತೊಗೋಬೇಕು ಅನ್ನೋ ಕಾರಣಕ್ಕೆ ಈ ಐಟಮ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಆದಷ್ಟು ಕೂಡ ನಾನು ಇನ್ನು ಮುಂದೆ ಈ ಥರ ಐಟಮ್ಸ್ನೇ ನಾನು ಡೈಲಿ ಯೂಸ್ಗೆ ಬಳಕೆಗೆ ನಾನು ಪರ್ಚೇಸ್ ಮಾಡ್ತೀನಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ.